ಸಚಿವರ ಪತ್ನಿಯ ಹೆಸರು ಹೇಳಿಕೊಂಡು ಪಾಲಿಕೆ ಅಧಿಕಾರಿಗಳಿಗೆ ಕಿರುಕುಳ ಕೊಡಲಾಗ್ತಾ ಇದೆ ಅಂತ ಹೇಳಿ ಸಚಿವರೊಬ್ಬರ ಆಪ್ತನ ವಿರುದ್ಧ ಆರೋಪ ಕೇಳಿಬಂದಿದೆ. ಬರೀ ಕಿರುಕುಳ ಮಾತ್ರ ಅಲ್ಲ, ಅಧಿಕಾರಿಗಳ ಸಹಿಯನ್ನ ನಕಲು ಮಾಡಿ ಕೋಟ್ಯಂತರ ರೂಪಾಯಿಯನ್ನ ದೋಚಲಾಗಿದೆಯಂತೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಯಾವ ಸಚಿವರಿಗೆ ಆತ ಆಪ್ತ? ಮಾಹಿತಿ ಇಲ್ಲಿದೆ ನೋಡಿ. ಇವರೇ ನೋಡಿ ಆ ವ್ಯಕ್ತಿ. ಹೆಸರು ಕೃಷ್ಣ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಪ್ತ. ವೃತ್ತಿಯಲ್ಲಿ ಮೊದಲು ಪಾಲಿಕೆಯಲ್ಲಿ ಪೌರ ಕಾರ್ಮಿಕ, ಬಳಿಕ ಚಿಕ್ಕಪೇಟೆ ವಾರ್ಡ್ನಲ್ಲಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಜೊತೆಗೆ ದತ್ತಾತ್ರೇಯ ವಾರ್ಡ್, ಕಾಟನ್ಪೇಟೆ ವಾರ್ಡ್ನಲ್ಲಿ ಅಧಿಕ ಪ್ರಭಾರಿ ಕಿರಿಯ ಆರೋಗ್ಯ ಪರಿವೀಕ್ಷಕನಾಗಿಯೂ ಕಾರ್ಯನಿರ್ವಹಣೆ. ಆದ್ರೀಗ ಇದೇ ಕೃಷ್ಣನ ವಿರುದ್ಧ ಕಿರುಕುಳ, ಕೋಟ್ಯಾಂತರ ರೂಪಾಯಿ ಹಣ ದೋಚಿರೋ ಆರೋಪ ಕೇಳಿ ಬಂದಿದೆ. ಹೀಗಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಒಂದಷ್ಟು ದಾಖಲೆಗಳನ್ನ ಸಂಗ್ರಹಿಸಿ ಲೋಕಾಯುಕ್ತಕ್ಕೆ ದೂರು ನೀಡಿ ತನಿಖೆಗೆ ಆಗ್ರಹಿಸಿದ್ದಾರೆ. ಪ್ರತಿನಿತ್ಯ ಎಲ್ಲರಿಂದನೂ ಅವ್ರಿಗೆ ಬರೋ ಹಣದಲ್ಲಿ 25% ಇವನು ಕೊಡಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ದಂಧೆ ನಡೆಸ್ತಾನೆ. ಅವನು ಹೇಳ್ದಂಗೆ IAS ಅಧಿಕಾರಿಗಳು ಕೇಳಲೇಬೇಕಾದಂಥ ಪರಿಸ್ಥಿತಿ ಅವ್ನು ತಂದಿಟ್ಟವನು. ಇದಕ್ಕೆಲ್ಲ ಕಾರಣ ಅಂತಂದರೆ ಅವರಿಗೆ ಬೆನ್ನಿಗೆ ದಿನೇಶ್ ಗುಂಡೂರಾವ್ ಅವರು ನಿಂತಿರೋದು, ಅವರ ಧರ್ಮಪತ್ನಿಯವರು ನಿಂತಿರ್ತಕ್ಕಂಥ. ಹಾಗಿದ್ರೆ ಸಚಿವರ ಆಪ್ತನ ವಿರುದ್ಧ ಕೇಳಿ ಬರ್ತಿರೋ ಆರೋಪಗಳೇನು ಅನ್ನೋದನ್ನ ನೋಡೋದಾದ್ರೆ, 2021-22ರ ಸಾಲಿನಲ್ಲಿ ವ್ಯಕ್ತಿಯೊಬ್ಬರಿಂದ 15,000 ರೂಪಾಯಿ ಲಂಚ ಪಡೆದು ಕೃಷ್ಣ ಜೈಲು ಸೇರಿದ್ದ. ಬಳಿಕ ಜೈಲಿನಿಂದ ಹೊರಬಂದು ಕಾನೂನು ಬಾಹಿರವಾಗಿ ಕಿರಿಯ ಆರೋಗ್ಯ ಪರಿವೀಕ್ಷಕನ ಹುದ್ದೆಯಲ್ಲಿ ಮುಂದುವರೆದಿದ್ದಾನೆ. ಸಂಬಂಧಿಕರಿಗೆ ತ್ಯಾಜ್ಯ ವಿಲೇವಾರಿ ಟೆಂಡರ್ ಕೊಡಿಸಿ ಹಣ ಮಾಡಿರೋ ಆರೋಪ ಇದೆ. ಪಾಲಿಕೆಯ ನೌಕರನಾಗಿದ್ದುಕೊಂಡು ತನ್ನ ಪತ್ನಿ ಹೆಸರಿನಲ್ಲೇ ಕಾರ್ಯಾದೇಶ ಪತ್ರವನ್ನ ಪಡೆದಿದ್ದಾನೆ. ಸಚಿವ ದಿನೇಶ್ ಗುಂಡೂರಾವ್ ಪತ್ನಿ ಹೆಸರು ಹೇಳಿಕೊಂಡು ಕಿರಿಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳಿಗೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಪಾಲಿಕೆ ಅಧಿಕಾರಿಗಳ ಸಹಿ ನಕಲು ಮಾಡಿರೋ ಆರೋಪ ಕೂಡ ಕೇಳಿ ಬಂದಿದೆ. ದಿನೇಶ್ ಗುಂಡೂರಾವ್ ಅವ್ರಿಗೆ ಒಂದು ಮಾತು ನಿಮ್ಮ ವಾಹಿನಿ ಮೂಲಕ ಹೇಳೋದು, ಇಂಥವ್ರನ್ನ ನಿಮ್ಮ ಜೊತೆಗಿರೋದು, ನಿಮ್ಮ ಹೆಸರಿಗೆ ಇಷ್ಟೆಲ್ಲ ದೊಡ್ಡ ಕಳಂಕ ತರ್ತಾ ಇದ್ರು. ಇಲ್ಲಿ ಕಚೇರಿಗಳಲ್ಲಿ, ವಲಯ ಕಚೇರಿಯಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಸೇರಿದಾಗ 6 ವಿಧಾನಸಭಾ ಕ್ಷೇತ್ರಗಳು ಒಳಪಡುವಂಥ ಪಶ್ಚಿಮ ವಲಯದ ಕಚೇರಿಯಲ್ಲಿ ವಲಯ ಆಯುಕ್ತರು ಸೇರಿದಾಗೆ, ಜಂಟಿ ಆಯುಕ್ತರು ಸೇರಿದಂಗೆ, DCF, ಚೀಫ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವನಿಂದ ಅಷ್ಟು ಕಿರುಕುಳ ಅನುಭವಿಸ್ತಾ ಇದ್ರು. ಅವರ ಕೂಗು ನಿಮ್ಗೆ ಕೇಳಿಸ್ತಾ ಇಲ್ವಾ? ಎನಿವೆ, ಎನ್ಆರ್ ರಮೇಶ್ ಅವರ ಈ ಆರೋಪಗಳನ್ನ ಬಿಬಿಎಂಪಿ ಮುಖ್ಯ ಆಯುಕ್ತರು ಗಂಭೀರವಾಗಿ ತಗೋತಾರಾ, ಲೋಕಾಯುಕ್ತ ಪೊಲೀಸರು ತನಿಖೆ ಕೈಗೆತ್ತಿಕೊಳ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಭರತ್ ಕೃಷ್ಣಪ್ಪ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.